ಗೀತಾ, ಯಾಕೆ ಗೀತಾ, ಏನಾಯಿತು? ಯಾಕೆ ನಿಂಗೆ ಅಳ್ತಾ ಇದೆಯಲ್ಲ? ನೀನು ಅಮ್ಮ ಮನೆಗೆ ಹೋಗಿದ್ದಿಲ್ಲ, ನಿಮ್ಮ ಅಮ್ಮ ಏನಾದ್ರು ನಿನಗೆ ಬೈದ್ರಾ? ಹೌದಾ ಅಮ್ಮ ಗೀತಾ, ನಿಮ್ಮಮ್ಮ ನನಗೆ ಬೈದ್ರಾ? ಒಂದು ಮಾತು ನನಗೆ ಹೇಳ್ಬಾರ್ದಾ? ನಾನು ನಿಮ್ಮಮ್ಮನಿಗೆ ಸರಿಯಾಗಿ ಕೇಳ್ತಿದ್ದೆ, ನನ್ನ ಸೊಸೆನ ಯಾಕಮ್ಮ ಬೈದೆ ನೀನು ಅಂತ. ಸೀನಾ, ನಿಜ ಹೇಳು, ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಅತ್ತೆ, ನಿಮಗೂ ಗೊತ್ತಿಲ್ವಾ? ಹ್ಞೂ, ಇಲ್ಲ ಗೀತಾ, ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ನೀನು ಹೇಳು, ಏನು ಕಲ್ತಿದ್ಯಾ ಅಂತ. ಇವಳಕ್ಕೆ ಹಿಂಗೆ ಕೇಳ್ತಾವಳಲ್ಲ. ಗೀತಾ, ಯಾಕಮ್ಮ, ಏನಾಯ್ತು? ನೀವಿಬ್ರು ನಿಜವಾಗ್ಲೂ ಮನುಷ್ಯರೇನಾ? ಯಾಕಮ್ಮ, ಯಾಕೆ ಗೀತಾ ಹಂಗೆ ಮಾತಾಡ್ತಾ ಇದೆಯಾ? ಏನಾಯ್ತು? ಅತ್ತೆ, ಸಾಕು ಮುಚ್ಚಿ ಅತ್ತೆ ಬಾಯಿನ. ಅಲ್ಲ, ನಾನು ಬದುಕಿರ್ಬೇಕಾದ್ರೆ ನನ್ನ ಗಂಡನ್ನ ಕರ್ಕೊಂಡೋಗಿ ಇನ್ನೊಂದು ಮದುವೆ ಮಾಡಿಸಿದ್ರಲ್ಲ, ನಾನು ಏನು ಹೇಳಬೇಕು? ಹಾಂ? ಅಯ್ಯೋ ಗೀತಾ, ನಿನ್ನ ವಿಷಯ ಯಾರಮ್ಮ ಹೇಳಿದ್ದು? ಇಲ್ಲೇ ಇಲ್ಲ, ಎಲ್ಲ ಸುಳ್ಳು, ನಾನೇ ಕಂಗೆ ಮಾಡ್ತೀನಿ. ಹೌದು ಗೀತಾ, ನಾನು ಹಂಗೆಲ್ಲ ಮಾಡಿಲ್ಲ. ನಾನು ನಿನ್ನ ಬಿಟ್ಟು ಯಾರನ್ನೂ ಮದುವೆ ಆಗಿಲ್ಲ ಗೀತಾ. ಸಾಕು ಸಾಕು ಮುಚ್ಚಿ ಬಾಯಿ ಇಬ್ರು. ಎಷ್ಟು ಸುಳ್ಳು ಹೇಳ್ತೀರಾ? ಅಲ್ಲ, ನಾನು ನಿಮ್ಗಂತ ಏನು ಅನ್ಯಾಯ ಮಾಡಿದ್ದೆ ಅಂತ? ಅತ್ತೆ, ನಾನು ನಿಮ್ಗೇನು ಮೋಸ ಮಾಡಿದ್ದೆ? ಹಾಂ, ನನ್ನಲ್ಲೇನು ಕಡಿಮೆ ಆಗಿತ್ತು ಅಂತ ನಿಮ್ಮ ಮಗುಗೆ ನೀವು ಇನ್ನೊಂದು ಮದುವೆ ಮಾಡಿದ್ರಿ? ಹೇಳಿ. ನಾನು ಇಷ್ಟು ಬೇಗ ಮದುವೆಗೆ ಇಷ್ಟ ಇಲ್ಲ ಅಂತ ಎಷ್ಟೇ ಕೇಳ್ಕೊಂಡ್ರು ನಾನು ಹಿಂದೆ ಬಿದ್ದು ನಾನೇ ಬೇಕು ಅಂತ ಮದುವೆ ಮಾಡ್ಕೊಂಡಿಲ್ಲ ಸೀನಾ. ನೀನು ಹೀಗೆ ಮಾಡೋದು? ಹಾಂ ಗೀತಾ, ಇಲ್ಲ ಗೀತಾ, ಇದರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಈ ಮನೆ ಮಾಡಿರೋದು. ಏನು? ನಿಮ್ಮಮ್ಮ ಮಾಡಿದ್ರೆ ನೀನು ಮಾಡ್ಕೊಬಿಡ್ತೀಯಾ? ಯಾಕೆ, ನಿನಗೆ ಬಾಯಿಲ್ವಾ ನಾನು ಆಗಲ್ಲ ಅಂತ ಹೇಳೋಕ್ಕೆ? ಅತ್ತೆ, ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನನ್ನ ತಾಯಿ ಹೇಗೋ ನೀನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ನೀನು... ಅಯ್ಯೋ ಗೀತಾ, ನೋಡಮ್ಮ, ಸಮಾಧಾನ ಮಾಡ್ಕೊ, ದಯವಿಟ್ಟು ಸಮಾಧಾನ ಮಾಡ್ಕೊ. ಸುಮ್ಮನೆ ರಂಪಾರಾಮಾಯಣೆಲ್ಲ ಮಾಡಬೇಡ. ಅದೇನಾಯ್ತು ಅಂತ ನಾನು ನಿಧಾನವಾಗಿ ಬಿಡಿಸಿ ಹೇಳ್ತೀನಿ. ಬೇಡ ಅತ್ತೆ, ನೀ ನನಗೇನು ಹೇಳೋದು ಬೇಕಾಗಿಲ್ಲ, ನನಗೆಲ್ಲ ಅರ್ಥ ಆಯಿತು. ನೀವೆಲ್ಲ ಸೇರ್ಕೊಂಡು ನನಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ರಲ್ಲ, ಇದಕ್ಕೆಲ್ಲ ಖಂಡಿತ ಒಂದಲ್ಲ ಒಂದಿನ ಅನುಭವಿಸ್ತೀರ. ನಾನು ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರಿ ನಾನು ನಿಮಗೆಲ್ಲ ಹೇಗೆ ಪಾಠ ಕಲಿಸ್ತೀನಿ ಅಂತ. ಅಯ್ಯೋ ಗೀತಾ, ಹಂಗೇನಾದರೂ ಮಾಡ್ಬಿಟ್ಟಿಯಾ? ನೋಡು, ನಾನು ಹೇಳೋ ಸ್ವಲ್ಪ ಕೇಳಿಸ್ಕೊ. ಅದೇನಾಯ್ತಂದರೆ ನಾವೆಲ್ಲ ಸೇರ್ಕೊಂಡು ನಿಂಗೆ ಮೋಸ ಮಾಡಿಲ್ಲಮ್ಮ. ಅದು ಬಾಲುಗೆ ಮದುವೆ ಆಗೋ ಹುಡುಗಿ ಇದ್ದಲ್ಲ, ಆ ಹುಡುಗಿಯವರಪ್ಪ ಏನು ಮಾಡ್ದ ಅಂದೆ, ನಮ್ಮ ದೊಡ್ಡ ಮಗಳಿಗೆ ಮದುವೆ ಆಗದೆ ನಮ್ಮ ಚಿಕ್ಕಳಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟ. ಪಾಪ ನಿಮ್ಮ ಮೈದಿನ ಜೀವನ ಹಾಳಾಗಬಾರ್ದಂತ ನಾನು ಹಿಂಗೆ ಮಾಡಿದೆ. ನಾನು ಮಾಡಿದ ತಪ್ಪ? ಒಂದು ಹೆಣ್ಣಿನ ಜೀವನ ಕಾಪಾಡಿದ ತಪ್ಪ ಹೇಳು? ಅದೇನು ಮಾತಾಡ್ತಾ ಇದ್ದೀರ ಅತ್ತೆ ನೀವು? ನೀವೆಲ್ಲ ಒಂದು ಹೆಣ್ಣಿನ ಜೀವನ ಕಾಪಾಡಿದ್ರಿ, ನಾನು ಹೆಣ್ಣಲ್ವಾ, ನನ್ನ ಜೀವನ ಕಾಲ್ ಮಾಡಿದ್ರಿ? ಅಯ್ಯೋ, ಅದು ಹಂಗಲ್ಲಮ್ಮ. ಬೇಡ ಅತ್ತೆ, ನೀನು ನಂಗೇನು ಹೇಳೋದು ಬೇಡ. ನಾನು ಈಗಲೇ ಹೋಗ್ತೀನಿ, ಎಲ್ಲ ವಿಷಯನ ನಮ್ಮ ಅಮ್ಮಂಗೆ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಮುಂದೆ ಏನು ಮಾಡಬೇಕು ಅಂತ ಅವರೇ ತೀರ್ಮಾನ ತಗೋತಾರೆ. ನಾನಂತೂ ಇನ್ಮೇಲೆ ಒಂದು ನಿಮಿಷನೂ ಇಲ್ಲಿರೋದಿಲ್ಲ. ನಾನು ನಿಮ್ಮ ಯಾರ ಮುಖ ನೋಡೋಕ್ಕೂ ಇಷ್ಟ ಆಗ್ತಾಯಿಲ್ಲ, ದಾರಿ ಬಿಡಿ. ಅಯ್ಯಯ್ಯೋ, ಇದೇನಪ್ಪ ಆಯಿತು? ನಾನೇನು ಅಂದ್ಕೊಂಡಿದ್ನಲ್ಲ. ಅಲ್ಲ, ಇವಳಿಗೆ ವಿಷಯ ಯಾರು ಹೇಳಿದ್ದು? ಅಮ್ಮ, ನಾನು ಇವಾಗ ಏನಮ್ಮ ಮಾಡಲಿ? ಅವಳು ಹೋಗಿ ಅತ್ತೆ ಮಾವನ್ಗೆ ಹೇಳಿದ್ರೆ ಅಯ್ಯಯ್ಯೋ. ಹಾಂ ಹೇಳಿ. ಹಲೋ, ಏನ್ರ ನೀವು ಹೇಳ್ತಾ ಇರೋದು ನಿಜನಾ? ಸಂಜು, ಅಯ್ಯಯ್ಯೋ, ಗೀತಂಗೆ ವಿಷಯ ಹೇಳಿದ್ರ ನೀವು? ಅವಳು ಏನಂದ್ಲು? ಅಯ್ಯೋ ಪಾಪ, ಅವಳ ಲೈಫ್ ಹೀಗಾಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಯಾರು ಗೀತಾ? ಇವನಾಗ ಇಷ್ಟೊಂದು ಟೆನ್ಷನ್ ಆಗಿದ್ದಾನಲ್ಲ? ಅಯ್ಯಯ್ಯೋ, ಹೌದಾ? ಇಷ್ಟೆಲ್ಲ ಆಗಿದೆಯಾ? ಹಾಗಾದಳು ಮುಂದೆ ಏನು ಮಾಡ್ತಾಳೆ? ಹಾಂ, ಸರಿ, ಫೋನ್ ಇಡು, ನಾನು ನಾಳೆ ಅಲ್ಲಿಗೆ ಬಂದು ಮೀಟ್ ಆಗ್ತೀನಿ. ಗೀತಾ, ನಿಂಗೆ ಯಾಕೆ ಹಿಂಗಾಯ್ತು? ಛೇ. ಸಂಜು, ಫೋನಲ್ಲೇನೋ ಗೀತಾ ಅಂತ ಹೇಳ್ತಾ ಇದ್ದಿಲ್ಲ, ಯಾರಪ್ಪ ಹುಡುಗಿ? ಅಮ್ಮ, ಅದು ಯಾರೂ ಇಲ್ಲಮ್ಮ, ಅವರು ನನ್ನ ಫ್ರೆಂಡ್ಸು ಅಷ್ಟೇ. ಹಾಂ, ಫ್ರೆಂಡು ಅಂತ ಗೊತ್ತಾಗ್ತಾ ಇದೆ, ಆದರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದರೆ ತುಂಬ ಕ್ಲೋಸ್ ಫ್ರೆಂಡೇ ಇರಬೇಕು ಅಲ್ವಾ? ಅಮ್ಮ, ಅದೇನು ಅಂದರೆ... ನೋಡು ಮಗನೇ, ನಿನ್ನ ಈ ಬೇಜಾರಿಗೆ, ಈ ದುಃಖಕ್ಕೆ ಕಾರಣ ಗೀತಾನೇ ಆಗಿದ್ರೆ ನಾನು ಅವ್ರಿಗೆ ಯಾರು ಅಂತ ತಿಳ್ಕೊಬೇಕು. ನನಗಷ್ಟು ಅಕ್ಕಿದೆಯಲ್ಲ, ಹೇಳು. ನನಗೇನು ವಿಷಯ ಮುಚ್ಚಿಡ್ದಲೆ
ಆ ಹುಡುಗಿ ನಿಂಗೆ ಏನಾಗಬೇಕು ಅಂತ ಎಲ್ಲ ಹೇಳ್ಬಿಡು. ಹೇಳ್ತೀನಮ್ಮ, ಹೇಳ್ತೀನಿ. ಇದುವರೆಗೂ ಯಾರ ಹತ್ರನೂ ಹೇಳ್ದಿರೋಂಥ ವಿಷಯ, ಅಷ್ಟೇ ಯಾಕೆ ಗೀತಂಗೂ ಹೇಳ್ದಿರೋಕ್ಕಾಗ್ದಂಥ ವಿಷಯ ನಾನು ನಿನ್ಗೆ ಹೇಳ್ತೀನಿ. ನಾನು ಕಾಲೇಜ್ಗೆ ಓದೋಕ್ಕೆ ಅಂತ ಬೆಂಗಳೂರಿಗೆ ಹೋದ್ನಲ್ಲ, ಅಲ್ಲಿ ಸಿಕ್ಕಂಥ ಹುಡುಗಿ ಗೀತಾ. ನನ್ಗಳನ್ನ ಮೊದಲ ಸರಿ ನೋಡಿದಾಗಲೇ ಏನೋ ಒಂಥರ ಸೆಳೆತ. ಅದು ಸ್ನೇಹನ ಮತ್ತೇನ ನನಗೆ ಗೊತ್ತಿಲ್ಲ ಅಮ್ಮ. ಆದರೆ ಅವಳು ಆಡೋ ಪ್ರತಿ ಮಾತಲ್ಲೂ ನನಗೆ ನೀನೇ ಕಾಣ್ತಿದ್ದೆ. ಅವಳ ಗುಣ, ನಡವಳಿಕೆ, ಚಿನ್ಕುಳಿಯಾಗಿ ಮಾತಾಡೋ ಮಾತುಗಳು ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಅಮ್ಮ. ಅವಳು ಅಪ್ಪ ಅಮ್ಮಂಗೆ ಕೊಡೋ ಗೌರವ, ಪ್ರೀತಿ, ಅವ್ರ ಮೇಲೆ ಇಟ್ಟಿರೋಂಥ ನಂಬಿಕೆ, ಇದೆಲ್ಲದನ್ನು ನಾನು ಮದುವೆ ಅಂತ ಆದರೆ ಅವಳನ್ನೇ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ಅಮ್ಮ. ಆದರೆ ಹಾಂ ಹೇಳಪ್ಪ, ಆದರೆ ಏನಾಯಿತು? ಆ ದೇವರಾಟ ಬೇರೆನೇ ಇತ್ತು ಅನ್ಸುತ್ತಮ್ಮ. ನನ್ನ ಪ್ರೀತಿನ ಅವಳಿಗೆ ಹೇಳ್ಕೊಳಕ್ಕೆ ಅಂತ ಹೋಗೋ ಟೈಮ್ಗೆ ಅವಳ ಮದುವೆ ನಿರ್ಧಾರ ಆಗಿಬಿಟ್ಟಿತ್ತು. ಅದಕ್ಕೆ ಆ ನೋವನ್ನ ಮರಿಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಆ ದೇವ್ರಿಗೆ ಇನ್ನೂ ತೃಪ್ತಿ ಆಗಿಲ್ಲ ಅನಿಸುತ್ತೆ. ಪಾಪ ಅವಳ ಜೀವನದಲ್ಲಿ ಆ ದೇವರು ಎಂಥ ಆಟ ಆಡ್ತಾನೆ ಗೊತ್ತಮ್ಮ ನಿನಗೆ? ಏನಾಯ್ತಪ್ಪ? ಅದು ಈಗ ಅವಳು ಮದುವೆ ಹಾಕೋದಿಲ್ಲಲ್ಲ, ಆ ಹುಡುಗ ಇನ್ನೊಂದು ಮದುವೆ ಆಗಿದ್ದಾನಂತೆ ಅಮ್ಮ. ಏನು ಪಾಪ? ಅಂದರೆ ನಿನ್ನ ಸಂಕಟಕ್ಕೆ ನಿನ್ನ ನೋವಿನಿಂದೆ ಇಷ್ಟು ದೊಡ್ಡ ಕಾರಣ ಇದೆಯಾ? ಅಲ್ಲ ಸಂಜಯ್, ನನಗೆ ಈ ವಿಷಯನ ನೀನು ಮೊದಲೇ ಯಾಕೆ ಹೇಳಲಿಲ್ಲ? ನಿನ್ಗೆ ಹೇಳಿ ಏನಮ್ಮ ಪ್ರಯೋಜನ? ಎಲ್ಲ ಮುಗ್ದೋಗಿತ್ತಲ್ಲ. ಅದಕ್ಕೆ ಇವಾಗ ಹಿಂಗೆಲ್ಲ ಆಗದೆ ಹೋಗಿದ್ರೆ ನಾನು ನಿಂಗೆ ಯಾವತ್ತೂ ವಿಷಯ ಹೇಳ್ತಾನೆ ಇರಲಿಲ್ಲ. ಸರಿ, ಹಾಗಿದ್ರೆ ಇವಾಗ ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಗೊತ್ತಿಲ್ಲ ಅಮ್ಮ. ನಾನು ಇವಾಗ ಏನು ಮಾಡಬೇಕು, ಅವಳ ಹತ್ರ ಹೋಗಿ ಹೇಗೆ ನಿಂತ್ಕೋಬೇಕು ಅಂತ ಖಂಡಿತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಮ್ಮ. ಪಾಪ ಅಮ್ಮ, ಅವಳು ತುಂಬ ಒಳ್ಳೆ ಹುಡುಗಿ. ಜೀವನದಲ್ಲಿ ಯಾವತ್ತೂ ಯಾವ ತಪ್ಪು ಮಾಡಲಿಲ್ಲ. ಆದರೆ ಯಾಕೆ ಅವಳಿಗೆ ಇಷ್ಟೊಂದು ನೋವು? ಆ ದೇವ್ರು ಯಾಕೆ ಒಳ್ಳೆಗೆ ಕಷ್ಟ ಕೊಡ್ತಾನೆ? ನೋಡಿ ಮಗನೇ, ಕಷ್ಟ ಅನ್ನೋದು ಒಳ್ಳೆಯವರ ಕೆಟ್ಟವರ ಅಂತ ನೋಡಿ ಬರಲ್ಲ. ಅವರು ಆ ಕಷ್ಟನ ಹೇಗೆ ಫೇಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಅವ್ರಿಗೆ ಮುಂದೆ ಅವಳ ಜೀವನದ ಬಗ್ಗೆ ಏನು ತೀರ್ಮಾನ ತಗೋತಾರೆ ಅಂತ. ಅಮ್ಮ, ನಂಗೆ ಯಾಕೆ ಅವಳನ್ನ ಒಂದೊಂದು ಸರಿ ನೋಡಬೇಕು ಅಂತ ಅನ್ನಿಸ್ತಿದೆ ಅಮ್ಮ. ನಾನು ಹೋಗಿ ಅವಳನ್ನ ನೋಡ್ಕೊಂಬರಲಾ? ಬೇಡ ಮಗನೇ, ಈ ಸಮಯದಲ್ಲಿ ನೀನು ಒಬ್ಬನೇ ಹೋದ್ರೆ ಚೆನ್ನಾಗಿರಲ್ಲ. ನಡಿ, ನಿನ್ನ ಜೊತೆ ನಾನು ಬರ್ತೀನಿ. ಅಮ್ಮ, ನೀನು ನನ್ನ ಜೊತೆ ಬರ್ತೀಯಾ? ಅದು ಇದ್ರೆ ಬೇಡ ಮಗನೇ, ನಾನು ಹುಡುಗಿ ಹತ್ರ ನೀನು ವಿಷಯ ಏನೂ ಹೇಳಲ್ಲ, ಸರಿನಾ? ಥ್ಯಾಂಕ್ಸ್ ಮಾ. ಅತ್ತೆ, ಊಟ ರೆಡಿ ಆಗಿದೆ, ತಿಂತೀರಾ? ಈಗ ಆಮೇಲೆ ತಿಂತೀರಾ? ಬೇಡ ಬೇಡ, ನಂಗೆ ಇಷ್ಟೊತ್ತಿಗೆ ಏನೂ ಬೇಡ. ಅಲ್ಲ, ಬೆಳಗ್ಗೆ ತಿಂಡಿ ಮಾಡಿದೆಯಲ್ಲ, ಇಷ್ಟು ಬೇಗ ಮುದ್ದೆ ಮಾಡೋಕ್ಕೋದ್ಯಾ? ಒಂದು ಮಾತು ನಾನು ಕೇಳ್ಬೇಕು ತಾನೇ, ಮಾಡಲ ಬೇಡವಾ ಅಂತ. ನಿನ್ಗೆ ಇಷ್ಟ ಬಂದಾಗ ಮಾಡಿಬಿಟ್ರೆ ನಾನು ತಿನ್ಬಿಡ್ಬೇಕಾ? ಅಯ್ಯೋ ಅತ್ತೆ, ಟೈಮ್ ನೋಡಿ ಎಷ್ಟಾಗಿದೆ ಅಂತ. ನೀವು ಇದೇ ಟೈಮ್ ತಾನು ಡೈಲಿ ಊಟ ಮಾಡ್ತೀರಾ? ಅದಕ್ಕೆ ಮಾಡಿದೆ ಅಪ್ಪ. ಬೇಡ ಬೇಡ, ನನಗೆ ಇವಾಗೇನು ಹಸಿವಿಲ್ಲ, ಆಮೇಲೆ ತಿಂತೀನಿ ಬಿಡು. ಅದು ನನಗೆ ನಿನ್ನ ಗಂಡ ಇಷ್ಟೊತ್ತು ಇಲ್ಲೇ ಇದ್ರಲ್ಲತ್ತೆ, ಈಗ ಎದ್ದೋ ಇಲ್ಲದ ಆಚೆ ಹೋದೇನಪ್ಪ. ನಾನು ಅಡುಗೆ ಮೇಲೆ ಇದ್ನಲ್ಲ, ನೀವು ತಾನೇ ಇದ್ದಿದ್ದು, ನೀವು ನೋಡಿಲ್ವಾ? ನಾನು ನೋಡಿಲ್ಲ, ಎಲ್ಲೋದ್ನೋ ಏನೋ, ಹೋಗ್ಲಿ ಬಿಡು. ಸರಿ ಅತ್ತೆ, ನಂಗೆ ಸ್ವಲ್ಪ ಅಡುಗೆ ಮೇಲೆ ಕೆಲಸ ಇದೆ, ಊಟ ಬೇಕಂತ ಕೈರಿ ಹಾಕ್ಕೊಡ್ತೀನಿ, ಸರಿನಾ? ಹಾಂ ಸರಿ ಸರಿ, ಓಕೆ, ಕೆಲಸ ನೋಡ್ಕೊ ಹೋಗ್ಬಿಟ್ಟು. ಅಮ್ಮ, ಹರೇ ಅಮ್ಮ, ಗೀತಾ ಇದರಿದು ಇವಾಗಷ್ಟೇ ಹೋದೆ, ಮತ್ತೆ ಬಂದ್ಯಾ? ಯಾಕಮ್ಮ, ಯಾಕೆ ಮುಖ ಸಪ್ಪಗಿದೆ? ಏನಾಯ್ತು? ಅಯ್ಯಯ್ಯ, ಏನೇ ಅತ್ತೆ ಮೇಲೆ ಒಂದು ಗಳಿಗಳಿರೋಲ್ಲ ಅಂತಿಲ್ಲ, ಪದೇ ಪದೇ ಇಲ್ಲಿಗೆ ಏನಕ್ಕೆ ಬರ್ತೀಯಾ? ನಿಂಗೆ ಇಲ್ಲೇನು ಕೆಲಸ ಅಂತ? ಅಯ್ಯೋ ಮಗಳೇ, ಏನಮ್ಮ ಏನಾಯ್ತು ಅಂತ ಹೇಳು. ಯಾಕೆ ಹಿಂಗೆ ಅಳ್ತಿದ್ಯಾ? ಅಯ್ಯೋ, ಯಾಕೆ ಹಿಂಗೆ ಅಳ್ತಾ ಇದೆಯಾ? ಅದೇನಾಯ್ತು ಅಂತ ಹೇಳು. ಗೀತಾ, ಎಕ್ಸಾಮಲ್ಲಿ ಏನಾದರೂ ಫೇಲ್ ಆಗಿಬಿಟ್ಟಾ? ಅದಕ್ಕೆ ಹಿಂಗೆ ಅಳ್ತಿದ್ಯಾ? ಹೋಗ್ಲಿ ಬಿಡು, ಮತ್ತೊಂದು ಎಕ್ಸಾಮ್ ಬರೀವಂತೆ. ಅಮ್ಮ, ಎಕ್ಸಾಮಲ್ಲಿ ಫೇಲ್ ಆದರೆ ಮತ್ತೊಂದು ಸಾರಿ ಬರೆದು ಪಾಸ್ ಆಗ್ತೀನಿ ಅಮ್ಮ. ಆದರೆ ಜೀವನ ಪರೀಕ್ಷೆಯಲ್ಲೇ ನಾನು ಸೋತೋಗ್ಬಿಟ್ಟಿದ್ದೀನಿ ಅಮ್ಮ. ಅದೇನು ಮಾತಾಡ್ತಾ ಇದೆಯೇ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅದೇನಾಯ್ತು ಅಂತ ಬಿಡಿಸಿ ಹೇಳು. ಅಲ್ಲ, ನಾನು ಇರು ಅಂತ ಕೇಳಿದ್ರು ಹಿಡ್ದಂಗೆ ಓದಿಯಲ್ಲ, ಈಗ ಅಂತ ಅಳ್ತಾ ಬಂದಿದ್ಯಾ? ಏನಾಯ್ತಮ್ಮ? ಅಮ್ಮ ಅಮ್ಮ, ಅಲ್ಲಿ ಏನಾಯ್ತು ಗೊತ್ತಾ? ಅತ್ತೆ ಮತ್ತು ಸೀನಾ ಇಬ್ಬರು ಸೇರಿಕೊಂಡು ನನ್ನ ತಲೆ ಮೇಲೆ ಚಪ್ಪಟಿ ಕಲ್ಲೆತ್ತಾಕ್ಬಿಟ್ರಮ್ಮ. ನಂಗೆ ದೊಡ್ಡ ಮೋಸ ಮಾಡಿದ್ದಾರೆ. ಅದೇನಾಯ್ತಂದ್ರೆ, ಏನು
ಏನಮ್ಮ ಹೇಳ್ತಾ ಇದ್ದೆ ನೀನು? ನಿನ್ನ ಗಂಡನಿಗೆ ನಿಮ್ಮ ಅತ್ತೆ ಇನ್ನೂ ಮದುವೆ ಮಾಡಿದಾಳ? ಗೀತಾ, ನೀನು ಏನು ಹೇಳ್ತಾ ಇದೀಯಾ? ನೀನು ಹೇಳ್ತಾ ಇದ್ದಲ್ಲ ನಿಜನಾ? ಅಯ್ಯೋ ಹಾಳಾದವಳೆ, ಇಷ್ಟೆಲ್ಲ ಮಾಡಿದಾಳ ಅವಳು? ಹಾಂ ಮಾ, ಅಪ್ಪ, ಹೌದು, ನಾನು ಹೇಳ್ತಾ ಇದ್ದಲ್ಲ ನಿಜಾನೇ. ನಾನು ಇಲ್ಲಿ ಇರ್ಬೇಕಾದ್ರೆ ಫೋನ್ ಬಂತಂತ ಮೇಲೆ ಹೋದ್ನಲ್ಲ, ನನ್ನ ಫ್ರೆಂಡ್ಸ್ ಮಾಡಿದ್ರು. ನಾನು ನನ್ನ ಮಾತು ಹೇಗೆ ನಂಬಬೇಕು ಅಂತ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ನಿಜ ಆಗಿತ್ತು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಇಲ್ಲಿಗೆ ಬಂದ್ಬಿಟ್ಟೆ.